ಯಾಜಕ ಕಾಂಡ ಅಧ್ಯಾಯ 5. ನ್ಯಾಯಾಧಿಕಾರಿಯು ತಿಳಿಸಬೇಕೆಂದು ಆಣೆಯಿಟ್ಟರೂ ಯಾವನಾದರೂ ತಾನು ಕಂಡು ಕೇಳಿದ್ದನ್ನು ತಿಳಿಸದೆ ಹೋದರೆ ಅವನು ಪಾಪಕ್ಕೆ ಗುರಿಯಾಗುವನು. ಯಾವನಿಗಾದರೂ ಅಶುದ್ಧವಾದ ಕಾಡುಮೃಗ, ಪಶು, ಜಂತು ಇವುಗಳ ಹೆಣವಾಗಲಿ ಬೇರೆ ಯಾವ ಅಶುದ್ಧ ವಸ್ತುವಾಗಲಿ ತಗಲಿದರೆ ಅವನಿಗೆ ತಿಳಿಯದೆ ಹೋದರೂ ಅವನು ಅಶುದ್ಧನೂ ದೋಷಿಯೂ ಆಗಿರುವನು. ಮನುಷ್ಯ ದೇಹದಿಂದುಂಟಾದ ಯಾವುದಾದರೂ ಒಂದು ಅಶುದ್ಧ ವಸ್ತು ತಗಲಿದ್ದು ಅವನಿಗೆ ತಿಳಿಯದೆ ಹೋದರೂ ತಿಳಿದು ಬಂದಾಗ ಅವನು ದೋಷಿಯಾಗುವನು. ಯಾವನಾದರೂ ಆಲೋಚಿಸದೆ ಮೇಲಿಗಾಗಲಿ ಕೇಡಿಗಾಗಲಿ ಯಾವುದಾದರೂ ಆಣೆ ಇಟ್ಟುಕೊಂಡರೆ ಅದು ಅವನಿಗೆ ತಿಳಿಯದೆ ಹೋದರೂ ತಿಳಿದು ಬಂದಾಗ ಅವನು ಇದರಿಂದಲೂ ದೋಷಿಯಾಗುವನು. ಅವನು ಈ ವಿಷಯಗಳಲ್ಲಿ ಯಾವುದಾದರೂ ಒಂದರಲ್ಲಿ ದೋಷಿಯಾದಾಗ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಬೇಕು ಮತ್ತು ದೋಷದ ಪ್ರಾಯಶ್ಚಿತ್ತಕ್ಕಾಗಿ ಹೆಣ್ಣು ಕುರಿಯನ್ನಾಗಲಿ ಹೆಣ್ಣು ಮೇಕೆಯನ್ನಾಗಲಿ ಯೆಹೋವನಿಗೆ ಸಮರ್ಪಿಸಬೇಕು. ಯಾಜಕನು ಅವನಿಗೋಸ್ಕರ ದೋಷ ಪರಿಹಾರ ಮಾಡುವನು. ಕುರಿಯನ್ನು ಕೊಡುವುದಕ್ಕೆ ಅವನಿಗೆ ಗತಿಯಿಲ್ಲದ ಪಕ್ಷದಲ್ಲಿ ದೋಷದ ಪ್ರಾಯಶ್ಚಿತ್ತಕ್ಕಾಗಿ 2 ಬೆಳವಕ್ಕಿಗಳನ್ನಾಗಲಿ 2 ಪಾರಿವಾಳದ ಮರಿಗಳನ್ನಾಗಲಿ ತೆಗೆದುಕೊಂಡು ಬಂದು ಸರ್ವಾಂಗ ಹೋಮವಾಗಿ ಒಂದನ್ನೂ ದೋಷ ಪರಿಹಾರಕ ಯಜ್ಞವಾಗಿ ಮತ್ತೊಂದನ್ನು ಯೆಹೋವನಿಗೆ ಸಮರ್ಪಿಸಬೇಕು. ಅವನು ಅವುಗಳನ್ನು ಯಾಜಕನ ಬಳಿಗೆ ತಂದಾಗ ಯಾಜಕನು ಮೊದಲು ದೋಷ ಪರಿಹಾರಾರ್ಥವಾದದ್ದನ್ನು ಸಮರ್ಪಿಸಬೇಕು. ಅವನು ಅದರ ಕುತ್ತಿಗೆ ಮುರಿಯಬೇಕು, ಆದರೆ ತಲೆಯನ್ನು ಪೂರಾ ತೆಗೆದು ಬಿಡಕೂಡದು. ಆಗ ದೋಷ ಪರಿಹಾರಾರ್ಥವಾದ ಆ ಪಕ್ಷಿಯ ರಕ್ತದಲ್ಲಿ ಸ್ವಲ್ಪವನ್ನು ಯಜ್ಞವೇದಿಯ ಪಕ್ಕಕ್ಕೆ ಚಿಮಿಕಿಸಿ ಮಿಕ್ಕ ರಕ್ತವನ್ನು ಯಜ್ಞವೇದಿಯ ಬುಡದಲ್ಲಿ ಹಿಂಡಬೇಕು. ಅದು ದೋಷ ಪರಿಹಾರಕ ಯಜ್ಞ. ಮತ್ತೊಂದನ್ನು ಯಥಾವಿಧಿಯಾಗಿ ಸರ್ವಾಂಗ ಹೋಮ ಮಾಡಿಬಿಡಬೇಕು. ಅವನ ತಪ್ಪಿನ ನಿಮಿತ್ತ ಯಾಜಕನು ಹೀಗೆ ದೋಷ ಪರಿಹಾರವನ್ನು ಮಾಡಿದಾಗ ಅವನಿಗೆ ಕ್ಷಮಾಪಣೆಯಾಗುವುದು. 2 ಬೆಳವಕ್ಕಿಗಳನ್ನಾಗಲಿ 2 ಪಾರಿವಾಳದ ಮರಿಗಳನ್ನಾಗಲಿ ಕೊಡುವುದಕ್ಕೂ ಗತಿಯಿಲ್ಲದೆ ಹೋದರೆ ಅವನು ದೋಷ ಪರಿಹಾರಕ್ಕಾಗಿ 3 ಸೇರು ಗೋಧಿ ಹಿಟ್ಟನ್ನು ತರಬೇಕು. ಆ ಹೋಮದ್ರವ್ಯವು ದೋಷ ಪರಿಹಾರಾರ್ಥವಾದ್ದರಿಂದ ಅದರ ಮೇಲೆ ಎಣ್ಣೆಯನ್ನು ಹೊಯ್ಯಕೂಡದು, ಧೂಪವನ್ನು ಇಡಕೂಡದು. ಅವನು ಯಾಜಕನ ಬಳಿಗೆ ಅದನ್ನು ತಂದ ನಂತರ ಅದು ದೇವಾರ್ಪಿತವೆಂದು ಸೂಚಿಸುವುದಕ್ಕಾಗಿ ಯಾಜಕನು ಅದರಲ್ಲಿ 1 ಹಿಡಿಯನ್ನು ತೆಗೆದುಕೊಂಡು ಯೆಹೋವನಿಗೆ ಸಮರ್ಪಿಸಿದ ಹೋಮದ್ರವ್ಯಗಳ ಮೇಲೆ ಯಜ್ಞವೇದಿಯಲ್ಲಿ ಹೋಮ ಮಾಡಬೇಕು. ಅದು ದೋಷ ಪರಿಹಾರಕ ಯಜ್ಞ. ಮೇಲೆ ಕಂಡ ವಿಷಯಗಳಲ್ಲಿ ಯಾವ ವಿಧವಾಗಿ ಅವನು ದೋಷಿಯಾದರೂ ಯಾಜಕನು ಅವನಿಗೋಸ್ಕರ ಹೀಗೆ ದೋಷ ಪರಿಹಾರವನ್ನು ಮಾಡಿದ ನಂತರ ಅವನಿಗೆ ಕ್ಷಮಾಪಣೆಯಾಗುವುದು. ನೈವೇದ್ಯ ದ್ರವ್ಯದಲ್ಲಿ ಮಿಕ್ಕದ್ದು ಹೇಗೆ ಯಾಜಕನಿಗೆ ಆಗುತ್ತದೋ ಇದರಲ್ಲಿಯೂ ಮಿಕ್ಕದ್ದು ಯಾಜಕನಿಗೆ ಆಗಬೇಕು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಯಾವನಾದರೂ ಯೆಹೋವನಿಗೆ ಸಲ್ಲಿಸಬೇಕಾದ ದೇವರ ವಸ್ತುಗಳನ್ನು ಸಮರ್ಪಿಸುವುದರಲ್ಲಿ ಅಜಾಗ್ರತೆಯಿಂದ ದ್ರೋಹ ಮಾಡಿ ದೋಷಕ್ಕೆ ಒಳಗಾದರೆ ಅವನು ಆ ಅಪರಾಧ ಪ್ರಾಯಶ್ಚಿತ್ತಕ್ಕಾಗಿ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ಮೇರೆಗೆ 2 ಅಥವಾ ಹೆಚ್ಚು ರೂಪಾಯಿ ಬಾಳುವುದೆಂದು ನಿಮಗೆ ತೋರುವ ಪೂರ್ಣಾಂಗವಾದ ಟಗರನ್ನು ಆಡು ಕುರಿಗಳ ಹಿಂಡಿನಿಂದ ತೆಗೆದುಕೊಂಡು ಬಂದು ಯೆಹೋವನಿಗೆ ಸಮರ್ಪಿಸಬೇಕು. ಮತ್ತು ತಾನು ಅನ್ಯಾಯವಾಗಿ ಇಟ್ಟುಕೊಂಡಿರುವ ದೇವರ ವಸ್ತುಗಳನ್ನು ಅಲ್ಲದೆ 5ನೇ 1 ಭಾಗವನ್ನು ಹೆಚ್ಚಾಗಿ ಯಾಜಕನಿಗೆ ತಂದುಕೊಡಬೇಕು. ಅವನು ಪ್ರಾಯಶ್ಚಿತ್ತಕ್ಕಾಗಿ ತಂದ ಟಗರಿನಿಂದ ಯಾಜಕನು ಅವನಿಗೋಸ್ಕರ ದೋಷ ಪರಿಹಾರ ಮಾಡಿದಾಗ ಅವನಿಗೆ ಕ್ಷಮಾಪಣೆಯಾಗುವುದು. ಯಾವನಾದರೂ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ಮಾಡಿ ದೋಷಕ್ಕೆ ಒಳಗಾದರೆ ಅದು ಅವನಿಗೆ ತಿಳಿಯದೆ ಹೋದರೂ ಅವನು ಅದರಿಂದ ಅಪರಾಧಿಯಾಗಿ ತನ್ನ ಪಾಪಫಲವನ್ನು ಅನುಭವಿಸಬೇಕು. ಅವನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಹಿಂಡಿನಿಂದ ನಿಮಗೆ ಯೋಗ್ಯವಾಗಿ ತೋರುವ ಪೂರ್ಣಾಂಗವಾದ ಟಗರನ್ನು ಯಾಜಕನ ಬಳಿಗೆ ತೆಗೆದುಕೊಂಡು ಬರಬೇಕು. ಅವನು ತಿಳಿಯದೆ ಮಾಡಿದ ತಪ್ಪನ್ನು ಪರಿಹರಿಸುವುದಕ್ಕಾಗಿ ಯಾಜಕನು ಅವನಿಗೋಸ್ಕರ ದೋಷ ಪರಿಹಾರ ಮಾಡಬೇಕು. ಆಗ ಅವನಿಗೆ ಕ್ಷಮಾಪಣೆಯಾಗುವುದು. ಅವನು ಅಪರಾಧಿಯಾದುದರಿಂದ ಯೆಹೋವನ ಸನ್ನಿಧಿಯಲ್ಲಿ ಈ ಪ್ರಾಯಶ್ಚಿತ್ತ ಯಜ್ಞವನ್ನು ಮಾಡಬೇಕು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಯೇಸು ಕರ್ತನ ನಾಮದಲ್ಲಿ ನಿಮಗೆ ಸ್ವಾಗತ ಬಯಸುತ್ತೇವೆ. ಬನ್ನಿರಿ ಪ್ರಿಯರೇ,
ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಪ್ರಕಾರ ಕ್ರಮಬದ್ಧವಾಗಿ ನಾವು ಅದನ್ನು ವೀಕ್ಷಿಸೋಣ, ಪರೀಕ್ಷಿಸೋಣ, ಅದನ್ನು ಅಧ್ಯಯನ ಮಾಡಿಕೊಳ್ಳೋಣ. ಯೋಹಾನ 5:39 ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಶಾಸ್ತ್ರಗಳನ್ನು ನೀವು ಪರಿಶೋಧಿಸುತ್ತಿದ್ದೀರಲ್ಲ, ಯು ಸರ್ಚ್ ದ ಸ್ಕ್ರಿಪ್ಚರ್ಸ್, ಅದರಲ್ಲಿ ನಿಮಗೆ ನಿತ್ಯ ಜೀವ ಸಿಗುತ್ತದೆ ಎಂದು ತಿಳಿದಿದ್ದೀರಲ್ಲ ಎಂಬ ಮಾತು. 2 ಮಾತು. ಸ್ಟಡಿಂಗ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯವನ್ನು ಅಧ್ಯಯನ ಮಾಡೋದು. 2ನೇದು, ಅದರಲ್ಲಿ ಅಧ್ಯಯನ ಮಾಡೋದರಿಂದ ನಮಗೆ ಸಿಗುವಂಥದ್ದೇನು? ನಿತ್ಯ ಜೀವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ 5:39 ಶಾಸ್ತ್ರಗಳನ್ನು ಅಂತ ಹೇಳಿದ್ನಲ್ಲ, ಯಾವುದರ ಬಗ್ಗೆ ಹೇಳಿದನು? ಯಾವುದನ್ನು ಸೂಚಿಸಿದನು? ಹಳೆ ಒಡಂಬಡಿಕೆ. ಯಾಕಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಇದ್ದಾಗ ಹೊಸ ಒಡಂಬಡಿಕೆ ಇರಲಿಲ್ಲ. ಆದ ಕಾರಣ ಹಳೆ ಒಡಂಬಡಿಕೆ ಅಂದರೆ, ಈಗ ನಾವು ಯಾಜಕಾಂಡವನ್ನು ಅಧ್ಯಯನ ಮಾಡಿಕೊಳ್ಳುವಾಗ ನಾವು ತಿಳಿಯತಕ್ಕದ್ದೇನೆಂದರೆ, ಇದು ಶಾಸ್ತ್ರ, ಇದು ದೇವರ ವಾಕ್ಯ, ಇದರಲ್ಲಿ ನಮಗೇನು ಸಿಗ್ತದೆ? ನಿತ್ಯ ಜೀವ ಸಿಗ್ತದೆ. ಇನ್ನೊಂದು ಕೂಡ ಸಿಗ್ತದೆ. ನಾವು ಶಾಸ್ತ್ರಗಳನ್ನು ಸ್ಟಡಿ ಮಾಡುವಾಗ, ದೇವರ ವಾಕ್ಯವನ್ನು ವ್ಯಾಸಂಗ ಮಾಡುವಾಗ, ಅದು ಏನು? ಅದನ್ನೇ ಯೇಸು ಕರ್ತನ ಕಾಲದಲ್ಲಿದ್ದಂಥವ್ರು ಮಿಸ್ ಮಾಡ್ಕೊಂಡ್ಬಿಟ್ರು. ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ. ಅದೇನಾಗಿರಬಹುದು? ಯೋಹಾನ 5:39 ವಚನ ಇನ್ನೊಂದು ಸಾರಿ ಹೇಳ್ತೀನಿ. ನೀವು ಶಾಸ್ತ್ರಗಳನ್ನು ಪರಿಶೋಧಿಸುತ್ತಿದ್ದೀರಿ, ಅವುಗಳಿಂದ ನಿತ್ಯ ಜೀವ ಸಿಗುತ್ತದೆ ಎಂಬುದಾಗಿ ನೀವು ಅದನ್ನು ಸ್ಟಡಿ ಮಾಡ್ತಾ ಇದ್ದೀರಿ. ಆದರೆ ಅದನ್ನು ಹೊಂದುವುದಕ್ಕೆ, ಯಾವುದನ್ನು ಹೊಂದುವುದಕ್ಕೆ? ನಿತ್ಯ ಜೀವವನ್ನು ಹೊಂದುವುದಕ್ಕೆ. ಹೇಗೆ ಸ್ಟಡಿ ಮಾಡಿದರೂ ಅವರು ಮಿಸ್ ಮಾಡ್ಕೊಂಡ್ಬಿಟ್ರು ಮೇನ್ ವಿಷಯ. ಬೈಬಲನ್ನು ಸ್ಟಡಿ ಮಾಡಿ ಬೈಬಲಲ್ಲಿರುವಂಥ ಮೇನ್ ವಿಷಯನೇ ಹೇಗೆ ಮಿಸ್ ಮಾಡ್ಕೊಂಡ್ಬಿಟ್ರು ಅಂತ 40ನೇ ವಚನದಲ್ಲಿ ಯೇಸು ಕರ್ತನು ಎಕ್ಸ್ಪ್ಲೇನ್ ಮಾಡ್ತಾರೆ. ಯೋಹಾನ 5:40. ಆದರೂ ಜೀವವನ್ನು, ಅಂದರೆ ನಿತ್ಯ ಜೀವವನ್ನು ಹೊಂದುವುದಕ್ಕೆ ನೀವು ನನ್ನ ಕಡೆಗೆ ಬರುವುದಕ್ಕೆ ಮನಸ್ಸು ಮಾಡುತ್ತಾ ಇಲ್ಲ. ಅಂದರೆ ನಾವು ಬೈಬಲ್ ಕಡೆ ಹೋಗಲಿಕ್ಕೆ ಮನಸ್ಸಿದೆ, ಬೈಬಲ್ನಲ್ಲಿ ಇರುವಂಥ ಮೇನ್ ವ್ಯಕ್ತಿ, ಕೇಂದ್ರ ವ್ಯಕ್ತಿ ಯೇಸು ಕ್ರಿಸ್ತನ ಬಳಿಗೆ ಹೋಗದಿದ್ದರೆ ವಿ ವಿಲ್ ಮಿಸ್ ಇಟರ್ನಲ್ ಲೈಫ್. ನಾವು ನಿತ್ಯ ಜೀವವನ್ನು ಕಳ್ಕೊಳ್ತೇವೆ. ಇದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್, ಪರಮ ಶ್ರೇಷ್ಠ ದೃಷ್ಟಾಂತ ಪರಿಸಾಯರು ಬೆಸ್ಟ್ ಬೈಬಲ್ ಸ್ಟಡಿ ಮಾಡಿದರು. ಆದರೆ ಬೈಬಲ್ನಲ್ಲಿರುವಂಥ ಯೇಸು ಕ್ರಿಸ್ತನ ಬಳಿಗೆ ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ಬೈಬಲ್ ಬಳಿಗೆ ಬರಲಿಕ್ಕೆ ಮನಸ್ಸಿತ್ತು, ಆದರೆ ಬೈಬಲ್ನಲ್ಲಿರುವಂಥ ಯೇಸು ಕ್ರಿಸ್ತನ ಬಳಿಗೆ ಬರಲಿಕ್ಕೆ ಅವರಿಗೆ ಮನಸ್ಸಿರಲಿಲ್ಲ ಅಂತ ಹೇಳ್ಬಿಟ್ಟು ಯೇಸು ಕರ್ತನು ತಾನೇ ಯೋಹಾನ 5:39-40ನೇ ವಚನದಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾನೆ. ಅಷ್ಟೇ ಅಲ್ಲ, ಯೇಸು ಕ್ರಿಸ್ತನು ತಾನೇ ಮತ್ತಾಯನ ಬರೆದ ಸುವಾರ್ತೆ 23:33 ಸರ್ಪಜಾತಿಯವರೇ, ನರಕ ದಂಡನೆಗೆ ಹೇಗೆ ತಪ್ಪಿಸಿಕೊಳ್ಳುವಿರಿ? ಹೌ ಕ್ಯಾನ್ ಯು ಎಸ್ಕೇಪ್ ಡ್ಯಾಮ್ನೇಷನ್ ಆಫ್ ಹೆಲ್? ಹಾಗಾದರೆ ಅವರು ನಿತ್ಯ ಜೀವ ಮಿಸ್ ಮಾಡಿಕೊಂಡ್ರು, ಹೆಲ್ ಮಿಸ್ ಮಾಡ್ಕೊಂಡಿಲ್ಲ ಎಂಬುದಾಗಿ, ನರಕ ಮಿಸ್ ಮಾಡ್ಕೊಂಡಿಲ್ಲ ಅಂತ ಒಂದು ಸಂಗತಿ ಪ್ರಿಯ ವೀಕ್ಷಕರೇ ನಮಗಾಗಬಾರ್ದು ಎಂಬುದು ದೇವರ ಚಿತ್ತ. ದೇವರು ನಮ್ಮನ್ನು ಪ್ರೀತಿಸಿ ದೇವರ ವಾಕ್ಯವನ್ನು, ಯಾಕಂದರೆ ಪ್ರತಿ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು, ಆತನನ್ನು ನಾವು ಮಿಸ್ ಮಾಡಿಕೊಳ್ಳದಿದ್ದರೆ ನಮಗೆ ನಿತ್ಯ ಜೀವ ಲಭ್ಯವಿರುತ್ತದೆ. ಸರಿ, ನಿತ್ಯ ಜೀವ ಅಂತ ಹೇಳಿದ ತಕ್ಷಣ ಏನಿರ್ಬೋದು ಅಂತ ಹೇಳ್ಬಿಟ್ಟು ನಾವು ಭಾಳ ಗಲಿಬಿಲಿ ಆಗೋದು ಬೇಡ. ನಿತ್ಯ ಜೀವ ಅಂದರೆ ದೇವರಲ್ಲಿರುವಂಥ ಜೀವ. ಜೀವದಲ್ಲಿ 2 ವಿಧವಾದ ಜೀವ: ಆದಾಮನ ಜೀವ, ಮಾನವೀಯ ಜೀವ. 2ನೇದು ದೇವರಲ್ಲಿರುವಂಥ ಜೀವ. ಆ ಜೀವ ದೇವರು ನಮಗೆ ಕೊಡ್ತಾನೆ ವಾಕ್ಯವನ್ನು ಅಧ್ಯಯನ ಮಾಡುವುದರಿಂದ. ಸರಿ, 5ನೇ ಅಧ್ಯಾಯ ಯಾಜಕಕಾಂಡ, ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 5 1 ಮತ್ತು 19 ವಚನಗಳು ಇರುವಂಥ ಈ ವಾಕ್ಯ ಭಾಗದಲ್ಲಿ ಮೇನ್ ವಿಷಯ 2-3 ಇದೆ. ಅದರಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ ಮತ್ತೆ ಬರುವಂಥದ್ದು, ಅದೇನಂತ ಹೇಳಿದ್ರೆ
ನಾವು ತಿಳಿಯದೆ ಪಾಪ ಮಾಡಿ ಅಂತ 4ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಆದರೆ ಇಲ್ಲಿ ತಿಳಿಯದೇ ಹೋದರು ಅನ್ನುವಂಥ ಮಾತನ್ನು ನಾವು 5ನೇ ಅಧ್ಯಾಯದಲ್ಲಿ ನೋಡಿಕೊಳ್ತೀವಿ. ಪಾಪಕ್ಕೆ ಸಂಬಂಧಿಸಿ ಕೆಲವು ಸಂಗತಿಗಳು ನಮಗೆ ತಿಳಿಯದೇ ನಾವು ಮಾಡ್ತೀವಿ. 4ನೇ ಅಧ್ಯಾಯ ಉದಾಹರಣೆಗೆ 2ನೇ ವಚನ ತಿಳಿಯದೆ, 4ನೇ ಅಧ್ಯಾಯ 13ನೇ ವಚನ ತಿಳಿಯದೆ ದೋಷಿಗಳಾದರೆ, 4ನೇ ಅಧ್ಯಾಯ 23ನೇ ವಚನ ತಿಳಿಯದೆ ತಪ್ಪು ಮಾಡಿ, 4ನೇ ಅಧ್ಯಾಯ 27ನೇ ವಚನ ತಿಳಿಯದೆ ಮಾಡಿ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಅದಕ್ಕೆ ಕ್ಷಮಾಪಣೆ ದೇವರು ತಿಳಿಸಿಕೊಟ್ಟಿದ್ದಾರೆ. ಪರಿಹಾರ ಯಾವ ಹೋಮ ಮಾಡಬೇಕು ಎಂಬುದಾಗಿ, ದೋಷ ಪರಿಹಾರಕ್ಕೆ ಯಜ್ಞ ಮಾಡಬೇಕಂತ. ಆದರೆ 5ನೇ ಅಧ್ಯಾಯದಲ್ಲಿ ತಿಳಿಯದೇ ಹೋದರೂ ಅವನು ಅಶುದ್ಧನು. ಅಂದರೆ ಏನಾದರೂ ಒಂದು ಯಾವನಿಗಾದರೂ, ಉದಾಹರಣೆಗೆ 2ನೇ ವಚನ ನಾವು ನೋಡಿಕೊಳ್ಳೋಣ. 5ನೇ ಅಧ್ಯಾಯ 2ನೇ ವಚನದಲ್ಲಿ ಯಾವನಿಗಾದರೂ ಅಶುದ್ಧವಾದ ಒಂದು ಹೆಣ, ಅಶುದ್ಧವಾದ ವಸ್ತು ತಗಲಿದರೆ ಅವನಿಗೆ ತಿಳಿಯದೇ ಹೋದರೂ, ನಮ್ಗೆ ಗೊತ್ತಿಲ್ಲದೆ ಏನೋ ಟಚ್ ಮಾಡಿಬಿಟ್ಟಿದ್ವಿ, ನಾವು ಏನೋ ಒಂದು ತಗಲಿಬಿಟ್ಟಿದೆ, ತಿಳಿಯದೇ ಹೋದರೂ ಅವನು ಅಶುದ್ಧನು, ಅವನು ದೋಷಿ ಎಂಬುದಾಗಿ ದೇವರು ಹೇಳ್ತಾರೆ. ಎಷ್ಟು ಕಷ್ಟ ಇತ್ತು ನೋಡಿ. ಹಳೆ ಒಡಂಬಡಿಕೆಯಲ್ಲಿ ಈ ಪಾಪ ಎಷ್ಟು ಬೇಗನೆ ನಮಗೆ ತಗಲ್ಕೊಂಡ್ಬಿಡ್ತಿತ್ತು. ಪಾಪ ದೋಷ ಎಷ್ಟು ಬೇಗನೆ ನಮಗೆ ಸಾಂಕ್ರಾಮಿಕವಾಗಿ ಕಾಂಟೇಜಿಯಸ್ ಆಗಿ ಹತ್ತಿಕೊಂಡ್ಬಿಡ್ತಿತ್ತು ಎಂಬುದನ್ನು ನಾವು ನೋಡ್ತೇವೆ. ಆದರೆ 3ನೇ ವಚನ ತಿಳಿಯದೇ ಹೋದರೆ ಹೇಗೆ ಅಂತ ಒಂದು ಪ್ರಶ್ನೆ ನಮ್ಗೆ ಬರ್ಬೋದು. 3ನೇ ವಚನದಲ್ಲಿ ದೇವರು ಅದಕ್ಕೆ ನಮ್ಮ ಮನಸ್ಸು ತಿಳ್ಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ. ಅವನಿಗೆ ತಿಳಿಯದೇ ಹೋದರೂ ತಿಳಿದು ಬಂದಾಗ, ಯಾಜಕಾಂಡ 5ನೇ ಅಧ್ಯಾಯ 3ನೇ ವಚನದಲ್ಲಿ ತಿಳಿಯದೇ ಹೋದರೂ ತಿಳಿದು ಬಂದಾಗ ಅವನು ದೋಷಿಯಾಗುವನು. ಕಾನ್ಷಿಯಸ್ ಆಗಿ ಇಲ್ದಿದ್ರೆ ಒಂದು ಆ ಪರಿಣಾಮ, ಅವನು ಪಾಪಿನೇ. ಆದರೆ ಅದು ರೂಢಿಗೆ ಬರೋದು, ಜಾರಿಗೆ ಬರೋದು ಯಾವಾಗ ಅಂದರೆ ತಿಳಿದು ಬಂದಾಗ ಅವನು ದೋಷಿ. ಇದನ್ನು ಮತ್ತೆ ದೇವರು ವಿವರಿಸ್ತಾರೆ. 4ನೇ ವಚನದಲ್ಲಿ, 3ನೇ ವಚನ ಕೊನೆಯ ಭಾಗ ಅದನ್ನು ಹೇಳಿದ್ದಾರೆ. 4ನೇ ವಚನದಲ್ಲಿ ಕೂಡ ಅದೇ ಮಾತು ಹೇಳಲಾಗಿದೆ. ಅದೇನೆಂದರೆ ತಿಳಿಯದೇ ಹೋದರೂ ತಿಳಿದು ಬಂದಾಗ ದೋಷಿ. ತಿಳಿಯದೆ ನಾವು ಏನಾದರೂ ತಪ್ಪು ಮಾಡಿಬಿಡ್ತೇವೆ, ಅದು ತಿಳುವಳಿಕೆಗೆ ಬಂದಾಗ ಅದು ದೋಷಿ, ಅವನು ದೋಷಿ ಆಗುವನು. ತಿಳಿಯದೇ ಹೋದರೂ ಅವನು ಅಶುದ್ಧನು, ಅದರ ಬಗ್ಗೆ ಡೌಟ್ ಇಲ್ಲ. ತಿಳಿಯದೇ ಹೋದರೂ ಏನಾದರೂ ತಪ್ಪು ಮಾಡಿ, ಏನಾದರೂ ಹೆಣ ತೆಗೆಲ್ಬಿಟ್ಟು, ಏನಾದರೂ ಅಶುದ್ಧವಾದದ್ದನ್ನು ಮುಟ್ಬಿಟ್ರೆ, ಗೊತ್ತಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಅದನ್ನು ನಮಗೆ ತಿಳಿಯದೆ ಅದು ಟಚ್ ಆಗಿಬಿಟ್ರೆ ಅಶುದ್ಧನೇ. ತಿಳಿದು ಬಂದಾಗಲೂ ಅವನು ದೋಷಿನೇ. ತಿಳಿಯದೆ ಹೋದರೂ ಅವನು ಅಶುದ್ಧನು, ತಿಳಿಯದೆ ಹೋದರೂ ತಿಳಿದು ಬಂದಾಗೂ ಅವನು ಅಶುದ್ಧನು. ಹೇಗಿತ್ತು ನೋಡ್ರಿ ಹಳೆ ಒಡಂಬಡಿಕೆಯಲ್ಲಿ. ಸರಿ, ತಿಳಿದು ಬಂದಾಗ ಏನು ಮಾಡಬೇಕು ಅಂತ ಪ್ರಶ್ನೆ ನಮಗೆ ಕೇಳ್ಬೋದು. ಅದಕ್ಕೆ ದೇವರು 5ನೇ ವಚನದ ಕೊನೆ ಭಾಗದಲ್ಲಿ, ಯಾಜಕಾಂಡ 5:5, ಲೆವಿಟಿಕಸ್ 5:5 ಆತನು ಹೇಳ್ತಾನೆ, ತಾನು ದೋಷಿಯಾದಾಗ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಬೇಕು. ಯು ಮಸ್ಟ್ ಅಡ್ಮಿಟ್, ಒಪ್ಕೋಬೇಕು, ಅದನ್ನು ಕನ್ಫೆಸ್ ಮಾಡಬೇಕು, ಒಪ್ಪಿಕೋಬೇಕು. ಕನ್ಫೆಸ್ ಮಾಡೋ ಮುಂಚೆ ಅದನ್ನು ಒಪ್ಕೋಬೇಕು. ಹೌದು, ಹೀಗಾಯಿತು ಅಂದರೆ ಇದೇನು ತೋರಿಸ್ತದೆ? ಆನೆಸ್ಟಿ, ಪ್ರಾಮಾಣಿಕತ್ವವನ್ನು ತೋರಿಸ್ತದೆ. ಕೀರ್ತನೆಯಲ್ಲಿ ಒಂದು ಕೀರ್ತನೆ ಭಾಳ ಆಗಾಗ ನಾನು ಇದನ್ನು ಕನ್ನಡದಲ್ಲಿ ಬಹಳ ಸ್ಪಷ್ಟವಾಗಿ ಇರುವಂಥ ಒಂದು ಕೀರ್ತನೆ 145ನೇ ಅಧ್ಯಾಯದಲ್ಲಿ ಒಂದು ಮಾತು ಹೀಗಿದೆ, ಯೆಹೋವನಿಗೆ ಮೊರೆ ಇಡುವವರು, ಕೀರ್ತನೆ ಸಾಮ್ 145:18, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ವಾವ್! ದೊಡ್ಡ ಪಾಪಿ ಆಗಿರಬಹುದು, ಆದರೆ ಯಥಾರ್ಥ ಪಾಪಿಯಾಗಿದ್ದಾಗ ದೇವರ ಸನ್ನಿಧಾನವನ್ನು ಹೊಂದುವವನಾಗಿದ್ದಾನೆ ಆ ದೊಡ್ಡ ಪಾಪಿ, ಯಥಾರ್ಥ ಪಾಪಿ ಆದಾಗ. ಅಂದರೆ ಅರ್ಥ,
ನಾವು ತಪ್ಪು ಮಾಡಿದಾಗ ನಾವು ಯಥಾರ್ಥವಾಗಿ ಅದನ್ನು ಒಪ್ಪಿಕೊಳ್ಳುವಾಗ ದೇವರ ಸನ್ನಿಧಾನವನ್ನು, ದೇವರು ಸರ್ವವ್ಯಾಪಿ, ಗಾಡ್ ಈಸ್ ಓಮ್ನಿ ಪ್ರೆಸೆಂಟ್. ಆದರೆ ಆನೆಸ್ಟ್ ಆಗಿದ್ದಂಥವರಿಗೆ ದೇವರು ಕ್ವಿಕ್ಕೆಸ್ಟ್ ವೇ ಟು ಗೆಟ್ ದ ಗಾಡ್ಸ್ ಪ್ರೆಸೆನ್ಸ್, ದೇವರ ಸನ್ನಿಧಾನವನ್ನು ಬಹು ಬೇಗನೆ ನಾವು ತಪ್ಪು ಮಾಡಿದಾಗ ಸ್ಪೆಷಲಿ. ಹೇಗೆ? ಹೌದು ಸ್ವಾಮಿ, ನಾನು ಮಾಡಿದ ತಪ್ಪು. ಕೀರ್ತನೆ 51ರಲ್ಲಿ ದಾವೀದನು ಹೇಳ್ತಾನಲ್ಲ, ಕೇವಲ ನಿನಗೆ ನಾನು ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಯಲ್ಲಿ ತಪ್ಪಾದದನ್ನೇ ನಾನು ಮಾಡಿದ್ದೇನಂತ, ನಿನಗೆ ಅಂತ ಹೇಳಿದುವಾಗ ನನಗೆ ಒಂದು ಪ್ರಶ್ನೆ ಬರ್ತದೆ. ಅದೇನಂತ ಹೇಳಿದ್ರೆ, ಹೌದಾ, ದೇವರಿಗಷ್ಟೇ ನಾನು ತಪ್ಪು ಮಾಡಿದ್ದು, ಕೇವಲ ನಿನಗೆ ಎಂಬುದಾಗಿ ಇರುವಂಥ ಮಾತನ್ನು ನೋಡುವಾಗ ನನಗೆ ಬಂದಂಥ ಒಂದು ಪ್ರಶ್ನೆ, ಅಥವಾ ನಮಗೆ ಒಂದು ಪ್ರಶ್ನೆ ಬರ್ಬೋದು. ಅದೇನಂತ ಹೇಳಿದರೆ, ಊರಿಯನ ಹೆಂಡತಿಯಾದಂಥ ಬೆತ್ಷೆಬಳ ವಿರುದ್ಧವಾಗಿ ಪಾಪ ಮಾಡಲಿಲ್ಲವಾ? ಮಾಡಿದ. ಆದರೆ ಕೀರ್ತನೆ 51:4ರಲ್ಲಿ ನಿನಗೇ, ಕನ್ನಡದಲ್ಲಿ ದೀರ್ಘ, ನಿನಗೇ, ಕೇವಲ ನಿನಗೇ, ಎರಡನೇ ಸರಿ ಮತ್ತೆ ನಿನಗೇ ಮತ್ತೆ ದೀರ್ಘ, ನಿನಗೇ ಕೇವಲ ನಿನಗೇ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮತ್ತೆ ದೀರ್ಘ ಮಾಡಿದ್ದೇನೆ ಎಂಬುದಾಗಿ ಹೇಳುವಾಗ, ಸಿನ್ ಬೇಸಿಕಲಿ ಈಸ್ ಅಗೇನ್ಸ್ಟ್ ಗಾಡ್. ನಾನು ಮನುಷ್ಯನಿಗೆ ವಿರುದ್ಧವಾಗಿ ಮಾಡಿದ್ರು, ನನಗೆ ವಿರುದ್ಧವಾಗಿ ನಾನು ತಪ್ಪು ಮಾಡಿದ್ರು, ಅದು ದೇವರಿಗೆ ವಿರುದ್ಧವಾಗಿ, ಅದು ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ಮಾಡಿದ ಹಾಗೆ. ಆದ ಕಾರಣ ಇಲ್ಲಿ ಒಪ್ಪಿಕೊಳ್ಳಬೇಕು. ದಾವೀದನು ಒಪ್ಪಿಕೊಂಡನು, ನಾವು ಕೂಡ ಒಪ್ಪಿಕೊಳ್ಳುವಂಥದ್ದನ್ನು ದೇವರು ಅಪೇಕ್ಷೆ ಪಡ್ತಾನೆ. ಕೆಲವು ಸಾರಿ ಬೇಕೆಂದು ಇವೆಲ್ಲ ತಿಳಿಯದೇ ಹೋದರೂ ತಿಳಿದು ಬಂದಾಗ ದೋಷಿ ಎಂಬುದಾಗಿ. ಈ 5ನೇ ಅಧ್ಯಾಯದಲ್ಲಿ 2-3 ಕಡೆ ಬರುವಂಥ ಇನ್ನೊಂದು ಮಾತು ಭಾಳ ಎನ್ಕರೇಜಿಂಗ್ ಆಗಿರುವಂಥ ಒಂದು ಮಾತು. ಅದೇನಂತ ಹೇಳಿದ್ರೆ, 10ನೇ ವಚನದಲ್ಲಿ ಅವನಿಗೆ ಕ್ಷಮಾಪಣೆಯಾಗುವುದು, 13ನೇ ವಚನ ಅವನಿಗೆ ಕ್ಷಮಾಪಣೆಯಾಗುವುದು, 5:16 ಲೆವಿಟಿಕಸ್ 5:16 ಅವನಿಗೆ ಕ್ಷಮಾಪಣೆಯಾಗುವುದು, ಯಾಜಕಾಂಡ 5:18ನೇ ವಚನದ ಕೊನೆಯ ಭಾಗ ಲೆವಿಟಿಕಸ್ 5:18 ಅವನಿಗೆ ಕ್ಷಮಾಪಣೆ ಆಗುವುದು. ಯಾವಾಗ ತಿಳಿಯದೇ ಹೋದರೂ, ತಿಳಿದು ಬಂದಾಗ ನಾವು ಅಶುದ್ಧರು ಮತ್ತು ನಾವು ದೋಷಿ, ಅದನ್ನು ನಾವು ಒಪ್ಪಿಕೊಳ್ಬೇಕು. ಒಪ್ಪಿಕೊಂಡಾಗ ಕ್ಷಮಾಪಣೆ, ಫರ್ಗಿವ್ನೆಸ್ ಎಂಬಂಥ ಮಾತನ್ನು ನಾವು ಈ 5ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೀವಿ. ಈಗ ಒಂದು ವಿಷಯವನ್ನು ನಾನು ಹೇಳಬೇಕು, ಪಾಪಕ್ಕೆ ಸಂಬಂಧಿಸಿ. ಇದು ಸ್ವಲ್ಪ 5ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಒಂದು ಮಾತೆ, ಆದರೂ ಕೂಡ ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಅದೇನಂತ ಹೇಳಿದ್ರೆ, ಕೀರ್ತನೆ 19ನೇ ಅಧ್ಯಾಯದ 13ನೇ ವಚನದಲ್ಲಿ ಬೇಕೆಂದು, ಇದುವರೆಗೆ ನಾವು ನೋಡಿದ್ದು ತಿಳಿಯದೆ ಅಂತ 4ನೇ ಅಧ್ಯಾಯ ಯಾಜಕಾಂಡ, 5ನೇ ಅಧ್ಯಾಯ ಯಾಜಕಾಂಡ. ಆದರೆ ಇದು ಬೇಕೆಂದು ಪಾಪ ಮಾಡೋದರ ಬಗ್ಗೆ. ಕೀರ್ತನೆಗಾರನು ಒಳ್ಳೆಯ ಒಂದು ಮಾತನ್ನು ಕೀರ್ತನೆ 19:13ರಲ್ಲಿ, ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಯಬೇಕೆಂಬುದಾಗಿ ಹೇಳ್ತಾನೆ. ಅದು ಒಳ್ಳೆಯ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಇದೇ ಒಂದು ಮಾತು ಭಾಳ ಸ್ಟ್ರಾಂಗ್ ಆಗಿರುವಂಥ ಒಂದು ಮಾತು. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 26ನೇ ವಚನದಲ್ಲಿ, ಸತ್ಯದ ಪರಿಜ್ಞಾನಕ್ಕೆ ನಾವು ಸೇರಿದ ಮೇಲೆ ಬೇಕೆಂದು ಪಾಪ ಮಾಡ್ಕೊಂಡು ಹೋದರೆ ಇನ್ನು ಯಾವ ಯಜ್ಞವೂ ಇರುವುದಿಲ್ಲ. ಭಾಳ ಶಾಕಿಂಗ್ ನ್ಯೂಸ್. ತುಮಕೂರಿನಲ್ಲಿ ಒಂದು ಸಾರಿ ಒಬ್ಬ ಯವನಸ್ಥನ ಹತ್ರ ಈ ವಾಕ್ಯವನ್ನು ಓದಿದಾಗ ಅವನಿಗೆ ಆಲ್ಮೋಸ್ಟ್ ಹತ್ರ ಆತನಿಗೆ ಉಸಿರುಗಟ್ಟಿಬಿಟ್ಟ ಹಾಗೆ, ರೆಸ್ಟ್ಲೆಸ್ ಆಗಿ ಅವಿಶ್ರಾಂತನಾಗಿ, ಹೌದಾ ನನಗೆ ಯಾವ ಕ್ಷಮಾಪಣೆ ಇಲ್ಲವಾ, ಯಾವ ಯಜ್ಞವೂ ಇರುವುದಿಲ್ಲ ಎಂಬಂತ ಭಯಪಟ್ಟುಬಿಟ್ಟ. ಹೌದು, ಒಂದು ರೀತಿಯಿಂದ ಪಾಪವು ಗಂಭೀರವಾದದ್ದು. ಯಾಕಂದರೆ ಭೂಲೋಕದಲ್ಲಿ ನಾನು ಒಬ್ಬನೇ ಇದ್ದೀನಂತ ಇಟ್ಕೊಳ್ರಿ. ನಾನು ಒಬ್ಬನೇ ಭೂಲೋಕದಲ್ಲಿದ್ದು ನಾನು ಒಬ್ಬನೇ ಒಂದು ಪಾಪವನ್ನು ಮಾಡಿದ್ದಾಗ್ಯೂ ಅದು ಪಾಪವೇ. ಅದಕ್ಕಾಗಿ ಕೂಡ ಒಬ್ಬರು ಹೇಳಿದ್ರು, ಇನ್ನೊಬ್ಬರು ಹೇಳಿದ ಮಾತು ನನಗಿಷ್ಟ ಅದು. ಅದೇನೆಂದರೆ, ಈ ಭೂಲೋಕದಲ್ಲಿ ನಾನು ಒಬ್ಬನೇ ಪಾಪಿ ಆಗಿದ್ದರೂ ಕೂಡ ಯೇಸು ಕ್ರಿಸ್ತನು ನನಗೋಸ್ಕರವಾಗಿ ಈ ಭೂಮಿಗೆ ಬಂದು ತನ್ನ ಪ್ರಾಣವನ್ನು ಕೊಡ್ತಿದ್ದನು ಎಂಬುದಾಗಿ. ಆದರೆ ಇವತ್ತಿನ ದಿವಸ ಒಬ್ಬ ಮನುಷ್ಯನಿಂದಲೇ, ಅಂದರೆ ಆದಾಮನಿಂದಲೇ ಅನೇಕರು ಅವಿಧೇಯರಾದರು. ಆದರೆ ಕಡೆ ಆದಾಮನಾದ ಯೇಸು ಕ್ರಿಸ್ತನಿಂದ ಅನೇಕರು ನೀತಿವಂತರಾಗುವಂಥ ಆಸ್ಪದ. ಸರಿ, ತಿಳಿಯದೆ ಮಾಡುವಂಥ ಪಾಪದ ವಿಷಯದಲ್ಲಿ ಕ್ಷಮಾಪಣೆ ಕುರಿತಾಗಿ
ನಾವು ನೋಡಿಕೊಂಡಿದ್ವಿ. ಈ ಹೊಸ ಒಡಂಬಡಿಕೆಗೆ ಈ ಬೋಧನೆ ಯಾವ ರೀತಿಯಾಗಿ ಅನ್ವಯಿಸ್ತದೆ ಎಂಬುದನ್ನು ಕೂಡ ನಾವು ನೋಡಿಕೊಳ್ಬೇಕು. ಮೊದಲನೇ ಯೋಹಾನ ನಮಗೆ ಗೊತ್ತಿರುವಂಥ ಒಂದು ವಾಕ್ಯ, ಮೊದಲನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ಒಂದು ಮಾತಿದೆ. ಯೋಹಾನನು ಹತ್ರ 90 ವಯಸ್ಸಿನ ಪರಿಪಕ್ವತೆ ಉಳ್ಳಂಥ ಸ್ಪಿರಿಚುವಲ್ ಜಾಯಿಂಟ್ ಆಗಿರುವಂಥ ವ್ಯಕ್ತಿ ಮಾತನಾಡ್ತಾ ಇರುವಂಥ ಒಂದು ಮಾತು. ಮೊದಲನೇ ಯೋಹಾನ 1:8 ಏನಂತ ಹೇಳ್ತಾನೆ, ಆತನು ನಮ್ಮಲ್ಲಿ ಪಾಪ ಇಲ್ಲ ಎಂಬುದಾಗಿ ನಾವು ಹೇಳಿದರೆ ನಮ್ಮನ್ನು ನಾವು ವಂಚಿಸಿಕೊಳ್ತೇವೆ ಎಂಬುದಾಗಿ. ನಮ್ಮನ್ನು ಬಹುವಚನ, ನಮ್ಮನ್ನು ಅಂದರೆ ಯೋಹಾನ್ ಹೇಳ್ತಾನೆ ನಮ್ಮಲ್ಲಿ, ಅಂದರೆ ಯೋಹಾನನ್ನು ಒಳಗೊಂಡು ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನಾವು ಮೋಸ ಮಾಡಿಕೊಳ್ತೇವೆ. ಆದರೆ ನಿಜಾಂಶ ಏನು, ನಮ್ಮಲ್ಲಿ ಪಾಪ ಇದೆ ಎಂಬುದಾಗಿ. ಹಾಗಾದರೆ ಪಾಪ ಇದೆ ಅಂತ ಹೇಳಿದ್ರೆ ಅದನ್ನು ಅರಿಕೆ ಮಾಡಬೇಕಲ್ವಾ? ಹೌದು, ನಮ್ಮಲ್ಲಿ ಪಾಪ ಇಲ್ಲ ಅಂತ ನಾವು ಹೇಳಿದರೆ ನಮ್ಮನ್ನು ಮೋಸ ಮಾಡಿಕೊಳ್ತೇವೆ. ಅದರ ಅರ್ಥ ಪಾಪ ಇದೆ ಎಂಬುದಾಗಿ. ಹಾಗಾದರೆ ಪಾಪ ಇದೆ ಅಂತ ಹೇಳಿದರೆ ಯೋಹಾನನೇ, ಅಪೊಸ್ತಲನಾದ ಯೋಹಾನನೇ ಪಾಪ ಇದೆ ಎಂಬುದು ನಿಜವಾಗಿದ್ದರೆ ಯಾಕೆ ಅದನ್ನು ಅರಿಕೆ ಮಾಡಬಾರ್ದು? ಅದಕ್ಕೆ ಮುಂದಿನ ವಚನದಲ್ಲಿ, ಅಂದರೆ 9ನೇ ವಚನದಲ್ಲಿ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನಾಗಿರೋದ್ರಿಂದ ಸಕಲ ಅನೀತಿಯಿಂದ ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನು, ಶುದ್ಧೀಕರಿಸುವನು ಎಂಬಂಥ ಮಾತನ್ನು 9ನೇ ವಚನದಲ್ಲಿ ಹೇಳ್ತಾನೆ. ಆದರೆ ನಮ್ಮಲ್ಲಿ ಪಾಪ ಇದೆ ಎಂಬ ತಿಳುವಳಿಕೆ ನಮಗೆ ಬಂದಾಗ ಅರಿಕೆ ಮಾಡ್ತೇವೆ. ಪಾಪ ಇದ್ದು ಅದು ತಿಳಿಯದೇ ಇದ್ದರೆ, ಇನ್ನೊಂದ್ಸರಿ ಹೇಳ್ತೀನಿ, ನಮ್ಮಲ್ಲಿ ಪಾಪ ಇಲ್ಲ ಎಂಬುದಾಗಿ ನಾವು ಹೇಳಿದರೆ ನಮ್ಮನ್ನು ನಾವು ವಂಚಿಸಿಕೊಳ್ತೇವೆ. ವಂಚಿಸಿಕೊಳ್ಳಬಾರದಂತ ಹೇಳಿದರೆ ಪಾಪ ಇದೆ ಎಂಬುದನ್ನು ತಿಳಿಯತಕ್ಕದ್ದು, ಪಾಪ ಇದೆ ಎಂಬುದನ್ನು ಒಪ್ಪಿಕೊಳ್ತಕ್ಕದ್ದು. ಸರಿ, ಆದರೆ ಪಾಪ ಇದೆ ಎಂಬ ಪ್ರಜ್ಞೆ ಅಥವಾ ಪ್ರಕಟಣೆ, when we are conscious of our sin or when we have a revelation of our sin, we can confess. ಪಾಪದ ಪ್ರಜ್ಞೆ, ಪಾಪದ ಪ್ರಕಟಣೆ, ಪಾಪದ ತಿಳುವಳಿಕೆ, ಪಾಪದ ಮನವರಿಕೆ, when we have a revelation, when we have a conviction of our sin, then we can confess, ಒಪ್ಪಿಕೊಳ್ಬೋದು. ಆದರೆ ನಮ್ಮಲ್ಲಿ ಪಾಪ ಇದ್ದು ಅದನ್ನು ನಾವು ತಿಳಿಯದೇ ಇದ್ದರೆ ಏನಾಗಬೇಕು, ಏನು ಮಾಡಬೇಕು? ಅದಕ್ಕೆ ಪರಿಹಾರ 7ನೇ ವಚನದಲ್ಲಿದೆ. ಮೊದಲನೇ ಯೋಹಾನ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಆನೆಸ್ಟ್ ಆಗಿರಬೇಕು ಅಂತ ನಾನು ಹೇಳಿದ್ನಲ್ವ, ಯಥಾರ್ಥವಾಗಿರಬೇಕು. ಯಥಾರ್ಥವಾಗಿರೋದಾದರೆ ದೇವರ ಹತ್ತಿರದಲ್ಲೇ ಇದ್ದಾನೆ ಅಂತ ನಾನು ಹೇಳಿದ್ನಲ್ವ. ಇಲ್ಲಿ ಇನ್ನೊಂದು ಮಾತಿದೆ, ಕೀರ್ತನೆ 145:18 ಅದನ್ನು ನಾವು ನೋಡಿದ್ವಿ. ಆದರೆ ಮೊದಲನೇ ಯೋಹಾನ 1:7 ಇನ್ನೊಂದು ಒಳ್ಳೆ ಮಾತಿದೆ, ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಮ್ಮನ್ನು ತೊಳೆದು ನಮ್ಮನ್ನು ಶುದ್ಧ ಮಾಡ್ತದೆ. ಹೌದು, ಪ್ರಾಮಾಣಿಕರಾಗಿದ್ದರೆ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ತೊಳೆದು ಶುಚಿ ಮಾಡುವಂಥದ್ದಾಗಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. 5ನೇ ಅಧ್ಯಾಯ ಯಾಜಕಾಂಡವನ್ನು ಅಧ್ಯಯನ ಮಾಡುವಂತೆ ದೇವರು ನಮಗೆ ಕೃಪೆ ಕೊಟ್ಟದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 5. And if a soul sin, and hear the voice of swearing, and is a witness, whether he hath seen or known of it, if he do not utter it, then he shall bear his iniquity. Or if a soul touch any unclean thing, whether it be a carcass of an unclean beast, or a carcass of unclean cattle, or the carcass of unclean creeping things, and if it be hidden from him, he also shall be unclean and guilty. Or if he touch the uncleanness of man, whatsoever uncleanness it be, that a man shall be defiled withal, and it be hid from him, when he knoweth it, then he shall be guilty. Or if a soul swear, pronouncing with his lips to do evil, or to do good, whatsoever it be that a man shall pronounce with an oath, and it be hid from him, when he knoweth of it, then he shall be guilty in one of these. And it shall be, when he shall be guilty in one of these things, that he shall confess that he hath sinned in that thing.
And he shall bring his trespass offering unto the Lord for his sin, which he hath sinned, a female from the flock, a lamb or a kid of the goats, for a sin offering. And the priest shall make an atonement for him concerning his sin. And if he be not able to bring a lamb, then he shall bring for his trespass which he hath committed 2 turtle doves, or 2 young pigeons unto the Lord, one for a sin offering, and the other for a burnt offering. And he shall bring them unto the priest, who shall offer that which is for the sin offering first, and wring off his head from his neck, but shall not divide it asunder. And he shall sprinkle of the blood of the sin offering upon the side of the altar, and the rest of the blood shall be wrung out at the bottom of the altar. It is a sin offering. And he shall offer the second for a burnt offering, according to the manner, and the priest shall make an atonement for him for his sin which he hath sinned, and it shall be forgiven him. But if he be not able to bring 2 turtle doves or 2 young pigeons, then he that sinned shall bring for his offering the 10th part of an ephah of fine flour for a sin offering. He shall put no oil upon it, neither shall he put any frankincense thereon, for it is a sin offering. Then shall he bring it to the priest, and the priest shall take his handful of it, even a memorial thereof, and burn it on the altar, according to the offerings made by fire unto the Lord. It is a sin offering. And the priest shall make an atonement for him as touching his sin that he hath sinned in one of these, and it shall be forgiven him, and the remnant shall be the priest's, as a meat offering. And the Lord spake unto Moses, saying, If a soul commit a trespass, and sin through ignorance, in the holy things of the Lord, then he shall bring for his trespass unto the Lord a ram without blemish out of the flocks, with thy estimation by shekels of silver, after the shekel of the sanctuary, for a trespass offering. And he shall make amends for the harm that he hath done in the holy thing, and shall add the 5th part thereto, and give it unto the priest. And the priest shall make an atonement for him with the ram of the trespass offering, and it shall be forgiven him. And if a soul sin, and commit any of these things which are forbidden to be done by the commandments of the Lord, though he wist it not, yet is he guilty, and shall bear his iniquity. And he shall bring a ram without blemish out of the flock, with thy estimation, for a trespass offering unto the priest. And the priest shall make an atonement for him concerning his ignorance, wherein he erred and wist it not, and it shall be forgiven him. It is a trespass offering. He hath certainly trespassed against the Lord.